ಲಾಡ್ಲೆ ಮಶಾಕ್ ದರ್ಗಾದ ಗಲಾಟೆಗೆ ಸಂಬಂಧಪಟ್ಟಂತ ಕೇಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ದೂರನ್ನು ಕೊಟ್ಟಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಲೋಕಭವನಕ್ಕೆ ಹೋಗಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಲಾಡ್ಲೆ ಮಶಾಕ್ ದರ್ಗಾ ಆಳಂದದಲ್ಲಿರುವಂಥದ್ದು ಬಹಳ ದೊಡ್ಡ ಗಲಾಟೆ ಆಗಿತ್ತು, ಕೋಮು ಗಲಭೆ ಆಗಿತ್ತು. ಮುಸ್ಲಿಮರ ಓಲೈಕೆಗಾಗಿ ಅವರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆದಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಹೀಗಾಗಿ ಕೇಸ್ಗಳನ್ನು ವಾಪಸ್ ಪಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ತಾವು ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ದೂರನ್ನು ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ವೋಟ್ ಬ್ಯಾಂಕಿಗಾಗಿ ಕಾಂಗ್ರೆಸ್ ಕೇಸ್ ಹಿಂಪಡಿತಾ ಇದ್ದಾರೆ. ಸ್ಪೀಕರ್ ಮೂಲಕ ಪತ್ರ ಕೊಡಿಸಿ ಕೇಸ್ ವಾಪಸ್ ಪಡೆದಿದ್ದಾರೆ. ವಾಪಸ್ ಪಡೆದಂತ ಕೇಸನ್ನ ರೀಓಪನ್ ಮಾಡಬೇಕು, ರೀಓಪನ್ ಮಾಡಿಸಿ ಅಂತ ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ ಅಂತ ದೂರು ಕೊಟ್ಟಂತಹ ಬಳಿಕ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ರಾಘವ ಚೈತನ್ಯ ಶಿವಲಿಂಗ ಇದೆ. ಇದು ಇವತ್ತು ನಡೆದಿರ್ತಕ್ಕಂಥ ಘಟನೆ ಅಲ್ಲ, ಸುಮಾರು 600 ವರ್ಷಗಳಿಂದ ನಡೀತಾ ಇರತಕ್ಕಂಥ ಘಟನೆ. ಪದೇ ಪದೇ ಇಲ್ಲಿ ಗಲಭೆಗಳು ಆಗಿರ್ತಕ್ಕಂಥದ್ದು, ಅನೇಕ ಜನರು ಪ್ರಾಣತ್ಯಾಗ ಆಗಿರ್ತಕ್ಕಂಥದ್ದು ಇವತ್ತು ಚರಿತ್ರೆಯಲ್ಲಿದೆ. ಇಂಥ ಒಂದು ದೊಡ್ಡ ಘಟನೆ ಯಾರು ಕೆಲವರೆಲ್ಲ ಸೇರಿ ಆ ಶಿವಲಿಂಗದ ಮೇಲೆ ಮಲಮೂತ್ರಗಳನ್ನು ಮಾಡಿದ್ರು, ಅದನ್ನ ವಿರೋಧಿಸಿ ಅಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ ಮತ್ತು ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಅಂತೇಳಿ ಹೋದ ಹಿಂದೂಗಳ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ತಳವಾರು, ಮಚ್ಚುಗಳು, ಕಲ್ಲುಗಳು ಮೇಲೆ ಅಟ್ಯಾಕ್ ಮಾಡಿ ಪೊಲೀಸ್ ಇಲಾಖೆಯ ಮೇಲೆ ದರ್ಪ ಮಾಡಿ ಪೊಲೀಸರಿಗೂ ಕೂಡ ರಕ್ತ ಬರುವಂತೆ ಹೊಡೆದು, ಜೊತೆಗೆ ಪೊಲೀಸ್ ವಾಹನಗಳನ್ನ ಜಖಂ ಮಾಡಿ, ಡಿಸಿ ಅವರೇ ಬಂದಾಗ ಅವರ ಮೇಲೂ ಅಟ್ಯಾಕ್ ಮಾಡಿ, ಇಷ್ಟೆಲ್ಲ ರಂಪರಾಮಾಯಣ ಮಾಡಿದ ಒಂದು ವಿಚಾರವನ್ನ ತೆಗೆದುಕೊಂಡು ಕೋರ್ಟ್ನಲ್ಲಿ ಕೂಡ ಕೇಸು ಈಗಲೂ ನಡೀತಾ ಇರಬೇಕಾದ್ರೆ ಇಂಥ ಕ್ರಿಮಿನಲ್